ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಭಿಗೌಡ. ವೆಲ್ಕಮ್ ಬ್ಯಾಕ್ ಟು ಅಭಿಯಾನ. ಇವತ್ತು ನಾನು ಯಾವ ವಿಷಯ ಹೇಳಬೇಕು ಅಂತ ಹೊರಟಿದ್ದೀನಿ ಅಂದರೆ, ಹೆಲ್ತ್ ಅನ್ನೋದು ಪ್ರತಿಯೊಬ್ಬರಿಗೂ ಈಗಿನ ಜನ್ರೇಷನಲ್ಲಿ ತುಂಬ ಇಂಪಾರ್ಟೆಂಟು. ಫಿಟ್ನೆಸ್ ಇಟ್ಕೊಂಡು ಇವತ್ತು ನಾನು ಬಂದಿದ್ದೀನಿ. ನನ್ನ ಜೊತೆ ಯಾರಿದ್ದಾರೆ ಅಂದರೆ ಮಲ್ಲಿಕಾರಾಜ್. ಇವರು ಜಿಮ್ ಟ್ರೈನರ್. ಸೊ ಇವತ್ತು ಅವ್ರ ಪರಿಚಯ ಮಾಡಿಕೊಂಡು ಜಿಮ್ ಮಾಡೋದ್ರಿಂದ ಏನೇನು ಯೂಸ್ಫುಲ್ ಆಗುತ್ತೆ, ಸೊ ಯಾವ ಥರ ಡಯಟ್ ಮಾಡಬೇಕು ಮತ್ತು ಅವ್ರ ಜರ್ನಿ ಇದೆಲ್ಲನೂ ತಿಳ್ಕೊಳ್ಳೋಣ. ಸೊ ಸರ್ ನಮಸ್ಕಾರ. ನಮಸ್ಕಾರ ಸರ್. ವೆಲ್ಕಮ್ ಟು ಅಭಿಯಾನ ಸರ್. ಥ್ಯಾಂಕ್ಸ್ ಸರ್. ಈಗಿನ ಜನ್ರೇಷನಲ್ಲಿ ಫಿಟ್ನೆಸ್ ಅನ್ನೋದು ಎಲ್ಲೋ ತುಂಬ ಕಮ್ಮಿ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಒಬ್ಬ ಟ್ರೈನರ್ ಆಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ಫಿಟ್ನೆಸ್ಸು ಒಂದು 2008 ಆವಾಗ ಟೈಮಲ್ಲೆಲ್ಲ ಗರಡಿ ಮನೆ ಇತ್ತು, ಮತ್ತು ನಮ್ಮ ಏರಿಯಲ್ಲಿ ಚಿಕ್ಕ ಚಿಕ್ಕ ಜಿಮ್ ಇತ್ತು. ಸೊ ಆ ರೀತಿಯಲ್ಲಿ ಏನಂದರೆ ಎಲ್ಲರೂ ಬಂದು ವರ್ಕೌಟ್ ಮಾಡ್ತಾಯಿದ್ರು. ಇವಾಗ ಏನಂದರೆ ಎಲ್ಲರೂ ಕೆಲಸ ಸ್ಟ್ರೆಸ್ಸಲ್ಲಿದ್ದಾರೆ, ಓಕೆನಾ. ಇನ್ನೊಂದು ಏನಂದರೆ ವರ್ಕೌಟ್ ಮಾಡೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಬಂದುಬಿಡ್ತಾ ಇದೆ ಹಂಗಂತ. ಈ ಲಾಕ್ಡೌನ್ ಆದಮೇಲೆ ಇನ್ನೂ ಜನ ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ. ಹೌದು, ಜನ ಎಲ್ಲದಕ್ಕೂ ಭಯ. ಎಕ್ಸಸೈಸ್ ಅಂದ್ರೆ ಭಯ. ಬೇಸಿಕ್ ಎಕ್ಸಸೈಸು ನಾವು ಮುಂಚೆಲ್ಲ ಏನು ಮಾಡ್ತಾಯಿದ್ವಿ, ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ತಾಯಿದ್ರು, ನಮ್ಮ ತಾಯಿ ರಂಗೋಲಿ ಹಾಕ್ತಿದ್ರು, ಮನೆ ಕೆಲಸ ಮಾಡ್ತಾಯಿದ್ರು, ಆ ರೀತಿ. ಇವಾಗ ಜನ್ರೇಷನ್ ಚೆನ್ನಾಗಿ ಓದಿದ್ದಾರೆ, ಹೆಣ್ಮಕ್ಳು ಓದಿದ್ದಾರೆ, ಎಲ್ಲ ಆಫೀಸ್ ಕೆಲಸ. ಇವಾಗ ನಾವು 9 ಗಂಟೆಗೆ ನಾನು ಕೆಲಸಕ್ಕೆ ಹೋಗ್ಬೇಕಂದ್ರೆ ನಾನು 6 ಗಂಟೆ ಬಿಡಬೇಕು, ಟ್ರಾಫಿಕ್ ಜಾಮು. ಸೊ ಏನಂದರೆ ಯಾರು ಜಿಮ್ ಅಂದ್ರೂ ಬರ್ತಾ ಇಲ್ಲ. ಈಗ ನೋಡಿ ಇಲ್ಲೇ ಪಾರ್ಕಲ್ಲಿ ನೋಡಿ 6 ಗಂಟೆ ಮೇಲೆ ಯುವರಾಜ್ ಪರವಾಗಿಲ್ಲ ಒಂದು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದಾರೆ. ಫಿಟ್ನೆಸ್ ಬಿಡಿ, ಫಿಟ್ನೆಸ್ ಎಲ್ಲದಲ್ಲೂ ಇರುತ್ತೆ. ನೀವು ಒಂದು ಬಿಂದಿಗೆ ಎತ್ತಿ ಇಕ್ಕೋದಲ್ಲೂ ಫಿಟ್ನೆಸ್ಸೇ. ಜಿಮ್ ಮಾಡಿ ಮತ್ತೆ ಸ್ಮೋಕ್ ಮಾಡಿ ಡ್ರಿಂಕ್ಸ್ ಮಾಡಿ ಈ ಮೂರು ಒಟ್ಟಿಗೆ ಮಾಡಬಾರ್ದು. ಅಂದ್ರೆ ಜಿಮ್ ಮಾಡ್ಕೊಂಡ್ ಬಂದು ಸ್ಮೋಕ್ ಮಾಡ್ತಾರೆ, ಮತ್ತೆ ರಾತ್ರಿ ಆದ್ರೆ ಡ್ರಿಂಕ್ಸ್ ಮಾಡ್ತಾರೆ. ಸೊ ಇದರಿಂದ ಏನಾದ್ರು ಇದಕ್ಕೆ ಎಫೆಕ್ಟ್ ಬೀಳ್ತಾ ಇದೆಯಾ ಅಂತ? ಸರ್ ಎಲ್ಲದಲ್ಲಿ ಎಫೆಕ್ಟ್ ಇರುತ್ತೆ ಸರ್. ನೇಚರೇ ಇಲ್ಲ. ಎಕ್ಸಾಂಪಲ್ ನೀವು ರೈಸ್ ತೊಗೊಂಡ್ರೂ ಸರಿ, ಏನೋ ಊಟ ತೊಗೊಂಡ್ರು ನೇಚರ್ ಇಲ್ಲ. ಈ ಸ್ಮೋಕಿಂಗ್ ನಮ್ಮ ಪ್ರಕಾರ ಬಂದು ಈ ಸ್ಮೋಕಿಂಗ್ ಆಲ್ಕೋಹಾಲ್ ಅಲ್ಲ, ನಾವು ಯಾರಿಗೂ ಸಜೆಷನ್ ಕೆಟ್ಟದೆ. ನೀವು ಥಿಯೇಟ್ರಿಗೆ ಹೋದ್ರೂ ಅದನ್ನೇ ಸಿಂಬಲ್ ಹಾಕ್ತಾರೆ, ಕುಡಿಬಾರ್ದು. ಏನೋ ಜನ ಕುಡಿತಾರೆ, ಅದೇನೇ ಇಲ್ಲ. ಜಿಮ್ಮಿಂದನೇ ಅದು ಕುಡ್ಕೊಂಬಂದು ಮಾಡ್ತಾರೆ ಅಂದಲ್ಲ, ಹಂಗೆಲ್ಲ ಇಲ್ಲ. ಒಂದು ಸಲ ಜಿಮ್ಮು ನೀವು ಹೊರಗಡೆ ಬಂದರೆ ನಾವು ಏನು, ಈಗ ನಾನು ನೋಡಿ, ಈಗ ನಾನು ಹೆಂಗೆ ಕಸ್ಟಮರ್ ನಾನು ತೊಗೊತೀನಿ ಅಂದರೆ, ಫಸ್ಟು ನಾವು ಫಿಟ್ನೆಸ್ ಟೆಸ್ಟ್ ತೊಗೊತೀನಿ. ಹಾರ್ಟ್ ರೇಟ್ ಹೆಂಗೆ ಹೇಳ್ತಾರೆ, BP ಇದೆಯಾ ಎಲ್ಲ ನಾವು ಕೇಳ್ತೀವಿ. ಸೊ ನಿಮ್ಮ ಇದಕ್ಕೆ ಮುಂಚೆ ಜಿಮ್ ಮಾಡಿದ್ದೀರಾ, ಏನು ಎಕ್ಸಸೈಸ್ ಮಾಡಿ, ಎಲ್ಲ ಡೀಟೇಲ್ ಕೇಳ್ತೀವಿ. ಈಗ 90s ಕಿಡ್ಸ್ ಆ್ಯಂಡ್ 80 ಕಿಡ್ಸ್ ಎಲ್ಲ ನಾವೆಲ್ಲ ಏನು ಮಾಡ್ತಾಯಿದ್ವಿ, ಗೋಲಿ ಆಡ್ತಾಯಿದ್ವಿ, ಕಾರಕ್ಕೆ ಆಗ್ತಾಯಿದ್ವಿ, ಬಚ್ಚ ಆಟ ಆಡ್ತಾರೆ, ಕ್ರಿಕೆಟ್ ಆಡ್ತಾಯಿದ್ವಿ, 24 ಅವರ್ ಗ್ರೌಂಡ್ ಇರುತ್ತೆ. ಆ ಜನ್ರೇಷನ್ ಅವರು ಬಂದಿದ್ರೆ ಅವ್ರಿಗೆ ನೋಡಿ, ಅವ್ರಿಗೊಂದು ಕಾನ್ಸಿಯನ್ಸ್ ಇರುತ್ತೆ, ಬೇಸಿಕ್ ವರ್ಕೌಟ್ ಮಾಡಬೇಕು, ಇದು ಮಾಡಬೇಕು. ಬಟ್ ಇವಾಗಿರೋ ಬರೋ ಹುಡುಗರಿಗೆಲ್ಲ ಅದು ಇಲ್ಲವೇ ಇಲ್ಲ. ಅಂದ್ರೆ ಎಲ್ಲ ಮೊಬೈಲಲ್ಲೇ ಇರ್ತಾ ಇದ್ದಾರೆ. ಅವ್ರು ಯಾರು ಇನ್ನೂ ಫೀಲ್ಡ್ಗೆಲ್ಲ ಇಳಿದಿಲ್ಲ. ನೀವು ಕ್ರಿಕೆಟ್ ಬಂದ್ರೆ ಬನ್ನಿ ರೋಡಲ್ಲಿ ಆಟ ಆಡೋಣ ಅಂದ್ರೆ ಇವಾಗ ನಾಚ್ಕೊಂತಾರೆ. ಹೌದು. ಈಗ ನಾವೆಲ್ಲ 90 ನಿಮ್ ಗೋಲಿ ಹೆಂಗ್ ಆಡ್ಬೇಕು ಹೇಳಿ. ಒಂದು ಗೋಲಿ ಆಡಬೇಕಂದ್ರೆ ನೀವು ಹೆಂಗ್ ಕುತ್ಕೊಬೇಕು ಗೊತ್ತಾ? ಹೌದೌದು. ನಾವು ಒಂದು ಗುರಿ ಇಟ್ಕೊಂಡು ಹೊಡೆಯೋವ್ರಿಗೆ ನಾವು 5 ನಿಮಿಷ ಕೂತಿರ್ಬೇಕು. ಹೌದು. ಸೊ ಅದಲ್ಲೇ ನಿಮ್ಗೆ ಎಕ್ಸಸೈಸ್ ಆಗ್ಬಿಡುತ್ತೆ. ಆಮೇಲೆ ಗಿಲ್ಲಿ ದಂಡು ಆ ಥರ ಎಲ್ಲ ಎಕ್ಸಸೈಸ್ ಇದ್ದೆ, ಆಗ ಜನ ಇವಾಗ ಮಾಡ್ತಾ ಇಲ್ಲ. ಓಕೆ ಸರ್, ಇನ್ನೊಂದು, ಈಗ ನೀವು ಜಿಮ್ ಟ್ರೈನರ್ ಆಗಿದ್ರಿ. ಸೊ ನಿಮಗೆ ಈ ಥರ ಟ್ರೈನರ್ ಆಗಬೇಕು ಅಂತ, ಈ ಥರ ಫ್ಯಾಷನ್ಗೆ ಬರಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಸರ್? ಸರ್ ಅದು ಎಕ್ಸಾಂಪಲ್ ನನ್ನ ಜರ್ನಿ ಹೇಳ್ತೀನಿ. ನಾನು ಬಂದು ಫಸ್ಟು ಜಿಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದು 2008. ಅವಾಗ ನನಗೆ 18 ವಯಸ್ಸು. ಓಕೆ. ನನ್ನ ಫ್ರೆಂಡು ಜಿಮ್ಮಲ್ಲಿ ಜಾಯ್ನ್ ಆದ, ಅವನ ಫ್ರೆಂಡು ಒಬ್ಬ ಬಾಡಿ ಬಿಲ್ಡರ್ ಆದಂತ ಅವ್ನು ಜಾಯ್ನ್ ಆದ. ನಾನು ಒಂದು ರೆಡಿ ಆದಮೇಲೆ ನಾನು ಅವನ ಜೊತೆ ಹೋದೆ. ನಾವೆಲ್ಲ ಮಿಡಿಲ್ ಕ್ಲಾಸ್. ಆವಾಗಲ್ಲ ಜಿಮ್ ಫೀಸ್ ಆವಾಗ 150 ರೂಪಾಯಿ ಇತ್ತು. ನಾವು ಬೆಳೆದಿದ್ದೆಲ್ಲ ಆಡುಗುಡಿಯಲ್ಲಿ. ಇನ್ನೂವರೆಗೂ ಜಿಮ್ ಇದೆ, ಗ್ಲೋಬಲ್ ಜಿಮ್ ಅಂತ. ಹಳೆ ಎಕ್ವಿಪ್ಮೆಂಟ್ಸು ಇವತ್ತು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅವಾಗ ಏನಂದರೆ ಜರ್ನಿನೇ ಸ್ಟಾರ್ಟ್ ಆಗಿದೆ ಹಿಂಗೆ. ಇಂಟ್ರೆಸ್ಟ್ ಅಂದರೆ ಯಾರೋ ಒಬ್ರು ಬಾಡಿ ಬಿಲ್ಡಿಂಗ್ ಆದಮೇಲೆ ನಾವು ಫ್ರೆಂಡ್ಸ್ ಮೂಲಕ ಹೋಗಿದ್ದು. ಆಮೇಲೆ ನಾನು ಬಂದು ಜಿಮ್ ಟ್ರೈನರ್ ಆದೆ. ಅದ್ರ ಇಂಟ್ರೆಸ್ಟಿಂದ ಸರ್ಟಿಫಿಕೇಷನು, ಆಮೇಲೆ ದೊಡ್ಡ ಸ್ನಾಪ್ ಫಿಟ್ನೆಸ್ ಎಲ್ಲ ಮಾಡಿದೆ. ಇವಾಗಿರೋ ಬಂದಿರೋ ಜಿಮ್ಮೆಲ್ಲ ಈ ಕ್ಯಾನ್ ಕಂಪ್ಲೀಟ್ ಕಾರ್ಪೊರೇಟ್ ಥರ ಆಗಿಬಿಟ್ಟಿದೆ, ಓಕೆನಾ. ಅವಾಗಿನ ಟ್ರೈನರ್ ನಿಮ್ಗೆ ಗೊತ್ತಿರುತ್ತೆ, ಗರಡಿ ಮನೆ ಇದೆ, ಎಲ್ಲ ಮಿಡಿಲ್ ಕ್ಲಾಸ್ ಜನನೇ ಜಾಸ್ತಿ. ಅವಾಗೆಲ್ಲ ನಮಗೆಲ್ಲ 150 ರೂಪಾಯಿ ಫೀಸು, ನಮ್ಗೆ ಅದೇ ಕಟ್ಟೋಕ್ಕಾಗಲ್ಲ. ನಾನು ನ್ಯೂಸ್ ಪೇಪರ್ ಹಾಕೊಂಡು ಹೋಗ್ತಾ ಇದ್ದೆ, ಓಕೆ. ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ವರ್ಕೌಟ್ ಮಾಡ್ತಾಯಿದ್ರಿ. ನಮ್ಮ ಗುರುಗಳು ಅಂದರೆ ಅಷ್ಟು ಮರ್ಯಾದೆ ಇತ್ತು ನಮಗೆ. ಇವಾಗ ಎಲ್ಲಿದೆ ಆ ಥರ ಮರ್ಯಾದೆ? ಏನೂ ಇರಲ್ಲ. ಸೊ ನೀವು ಹಂಗೆ ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗಿ? ಬೇರೆಯಲ್ಲ, ನನ್ನ ಫ್ರೆಂಡ್ ನೋಡಿ ಇನ್ಸ್ಪಿರೇಷನ್ ಆಗಿದೆ. ಬೇರೆಯವ್ರು ನೋಡಿ ಇನ್ಸ್ಪಿರೇಷನ್ ಏನು ಬೇಕಾಗಿ ಇದಿಲ್ಲ. ಈಗ ನಾವೆಲ್ಲ ಈಗ ಏರಿಯಾದಲ್ಲಿ ಒಂದು ಜಿಮ್ ಇದ್ದೇ ಇರುತ್ತೆ. ಈಗ ನೀವು ಆಡುಗೋಡಿ ತೊಗೊಂಡ್ರೆ ನಂಜಾಪಲ್ ಲೇಔಟು. ಆ ನಂಜಾಪಲ್ ಲೇಔಟ್ ಗ್ಲೋಬಲ್ ಜಿಮ್ಮೇ ಒಂದು ಇದ್ದಿದ್ದು. ಆಮೇಲೆ ವಿನ್ಸಂಗಡನ ಆ ಕಡೆ ವಿಷಯ ಎಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಏರಿಯಾದ ಅದು ಒಂದೇ ಜಿಮ್ ಇದ್ದಿದ್ದು. ಈಗ ನಾವು ಒಂದು 18-15 ನಿಮಿಷ ನನ್ನ ಜೊತೆಲಿ ತಿರುಗ್ತಾ ಇರೋ ನೋಡಿದ್ರು ಜಿಮ್ ಜಾಯ್ನ್ ಆದರೆ ನಾವೆಲ್ಲ ಹೋಗಿ ಜಾಯ್ನ್ ಆಯ್ತೀವಿ. ನಾವು ಒಂದು 5-6 ಜನ ನಾವು ಅಲ್ಲ ಚಡ್ಡಿ ದಸ್ಗಳು. ಅವ್ನ ಜಿಮ್ ಅವ್ನ ಫ್ರೆಂಡ್ ಇನ್ನೊಬ್ಬ ಬಾಡಿ ಬಿಲ್ಡಿಂಗ್ ಆದ್ರಿಂದ ಅವ್ನು ನೋಡ್ಕೊಂಡು ನಾವು ಬಂದ್ರಿ. ಸೊ ಈ ರೀತಿಯಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅದು ಇಂಟ್ರೆಸ್ಟ್ ಆಗಿದೆ. ಏನಾಯ್ತದೆ ಅದ್ರ ಬಗ್ಗೆ
ತಿಳ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದರಿಂದ ಸರ್ಟಿಫಿಕೇಷನ್ ಬೇಸಿಕ್ ವರ್ಕ್ಶಾಪ್ ಎಲ್ಲ ಇರುತ್ತೆ. ಸೊ ಅದರಿಂದ ನಾನು ಅದನ್ನು ಕಲಿತ್ಕೊಂಡೆ. ಇಂಗ್ಲೀಷ್ ಬರೋಲ್ಲ, ಬಟ್ ನಾನು ವರ್ಕ್ಶಾಪೆಲ್ಲ ಅಟೆಂಡ್ ಮಾಡಿದ್ದೀನಿ. ಇವಾಗಲೂ 15 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಇವಾಗ ಬಂದು ಫ್ರೀಲ್ಯಾನ್ಸ್ ಆಗಿ ಪರ್ಸನಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಹುಡುಗ ಏನೋ ಇಂಟ್ರೆಸ್ಟ್ ಇದೆ ಬಾಡಿ ಬಿಲ್ಡಿಂಗ್ ಆಗಬೇಕಂತ, ಅವಾಗ ಹಂಗೆ ಕೆಲ್ಸಕ್ಕೆ ತೊಗೊಂಡು ಈಗ ನಮಗೆ ಎಲ್ಲಿ ಫೀಸ್ ಕಟ್ಟೋಕ್ಕಾಗಲ್ಲ. 2008 150 ರೂಪಾಯಿ ಫೀಸು, 200 ರೂಪಾಯಿ ಫೀಸು. ನಾನು ನ್ಯೂಸ್ ಪೇಪರ್ ಅಕೌಂಟ್ ಕಟ್ತಾ ಇದ್ದೆ. ಆಮೇಲೆ ನಾನು ಕೂಲಿ ಕೆಲಸ ಮಾಡ್ತಾಯಿದ್ದೆ. ಇವಾಗ ಹಂಗಲ್ಲ. ಆಫ್ಟರ್ 2008, 9, 10 ನಾನು ಸ್ಟಾಫ್ ಫಿಟ್ನೆಸ್ಗೆ ಅಂತ ಒಂದು ಇಂಟರ್ನ್ಯಾಷನಲ್ ಜಿಮ್ ಇದೆ, ಅದು ಆಸ್ಟ್ರೇಲಿಯನ್ ಜಿಮ್ಮು. ನಾನು ಜಯನಗರ್ ಬಂದಾಗ ಅವಾಗ ಗೊತ್ತಾಯಿತು ಇದೆಲ್ಲ ಸರ್ಟಿಫಿಕೇಷನ್ ಇದೆ ಅಂತ ಹೇಳಿದಾಗ ನಾನು ಸರ್ಟಿಫಿಕೇಷನ್ ಮಾಡೋಕ್ಕೆ ಹೇಳಿದೆ. ಸೊ ಅದು ಸರ್ಟಿಫಿಕೇಷನ್ ಒಳಗಡೆ ಹೋದ್ಮೇಲೆ ಸೊ ಇದು ಈ ಪ್ರೋಗ್ರೆಸ್ಸಲ್ಲಿ ಇದೆ, ಏನು ಯಾರಿಗೆ ಹೆಂಗೆ ಟ್ರೈನ್ ಮಾಡಬೇಕು ಅಂತ. ಆ ಕಾಲದಲ್ಲೆಲ್ಲ ಬಂದು ಬಾಡಿ ಬಿಲ್ಡಿಂಗ್ ವರ್ಕೌಟ್ ಎಲ್ಲರಿಗೂ ಯಾರೇ ಬಂದರೂ ಆ ಥರನೇ ಎಕ್ಸಸೈಸು. ಬಟ್ ಒನ್ಸ್ ನಾಲೆಜ್ ಬಂದಮೇಲೆ ಯಾರಿಗೆ ಹೆಂಗೆ ಟ್ರೈನ್ ಮಾಡಬೇಕು, ಯಾವ ರೀತಿಲಿ ಟ್ರೈನ್ ಮಾಡಬೇಕು ಹಂಗಿರುತ್ತೆ. ಸೊ ಇವಾಗ ಕಂಪಲ್ಸರಿ ಏನೆಂದ್ರೆ ಬೇಸಿಕ್ ಸರ್ಟಿಫಿಕೇಷನ್ ಇದೆ, ಅದು ಬೇಸಿಕ್ ಮಾಡಬೇಕು. ಅದು ಮಾಡಿಕೊಂಡ್ರೆ ನಾಳೆ ಏನೇ ಹೆಚ್ಚು ಕಮ್ಮಿ ಆಗಿದ್ರು ನಿಮಗೆ ಇದಾಗಲ್ಲ. ಹಿಂಗಾಗಿ ನಿಮಗೆ ಇಲ್ಲಿಗೆ ಬಂದು ನಿಂತಿದ್ದೀರಾ, ಟ್ರೈನರ್ ಆಗಿ ಈಗ ನಿಂತಿದ್ದೀರಾ. ಓಕೆ, ಗುಡ್ ಸರ್. ಇದಾಯಿತು, ಫುಡ್ ಆಯಿತು, ಮತ್ತು ಡ್ರಿಂಕ್ಸ್ ಮಾಡಿದ್ರೆ ಇದೆಲ್ಲ ಆಲ್ಮೋಸ್ಟು ತಿಳಿಸಿದ್ದೀರಾ. ಈಗ ನೆಕ್ಸ್ಟು ಸ್ವಲ್ಪ ಜಿಮ್ ಮಾಡಿ ಬಿಟ್ಬಿಟ್ರೆ ಮಧ್ಯದಲ್ಲಿ ಬಾಡಿ ಏನೋ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಸಣ್ಣ ಆಗಿಬಿಡ್ತಾರೆ. ಸೊ ಈ ಥರ ಒಂದು ನ್ಯೂಸ್ಗಳು ಓಡಾಡುತ್ತೆ ಸರ್. ಸರ್, ಪೆನ್ನಲ್ಲಿ ಬರೆದು ಎಷ್ಟು ವರ್ಷ ಆಯ್ತು ಸರ್? ಪೆನ್ನಲ್ಲಿ ಬರೆದು ಈ ಬರಿತಾನೆ ಇರ್ತೀವಲ್ಲ, ಅದೇನು ಸರಿ. ಎಕ್ಸಾಂಪಲ್ ನೀವು ಬರೀತಾ ಇದ್ದೀರಾ, ಬೇರೆಯವರು ಇವಾಗ ಒಂದು ಹ್ಯಾಂಡ್ ರೈಟಿಂಗು ಚಿಕ್ಕ ವಯಸ್ಸಲ್ಲಿ ಹ್ಯಾಂಡ್ ರೈಟಿಂಗ್ ಚೇಂಜಸ್ ಆಗ್ತಾ ಇರುತ್ತೆ. ಹೌದು. ಒನ್ಸ್ ನೀವು ಸ್ಟಾಪ್ ಮಾಡಿಬಿಟ್ಟಂದ್ರೆ ಆ ಹ್ಯಾಂಡ್ ರೈಟಿಂಗ್ ತಿರ್ಗಾ ಬರಲ್ಲ. ಸರ್, ಇವು ರೆಗ್ಯುಲರ್ ಬರಿತಾ ಇದ್ರೆ ಹ್ಯಾಂಡ್ ರೈಟಿಂಗ್ ಹೆಲ್ತ್ ಅನ್ನೋದಷ್ಟೇ. ಎಕ್ಸಸೈಸು ಅನ್ನೋದು ಏನಂದರೆ ನಮ್ಮ ಸ್ಕೂಲಲ್ಲಿ PT ಮಾಸ್ಟರ್ ಅಂತ ಇರ್ತಾರೆ. ವೈ ಇಸ್ ಅ PT ಮಾಸ್ಟರ್? ಒಂದು ಬೇಸಿಕ್ ಎಕ್ಸಸೈಸ್ ಆರೋಗ್ಯಕ್ಕೆ ಒಂದು ಇದು ಮಾಡ್ತಾ ಇರಬೇಕು. ಓಕೆನಾ? ಸೊ ಈ ಕಾಲದಲ್ಲಿ ಏನಾಗ್ತಿದ್ರೆ ಎಕ್ಸಸೈಸ್ ಮಾಡಿಬಿಡ್ತಾರೆ. ಓಕೆನಾ? ಆಮೇಲೆ ಸ್ವಲ್ಪ ಸಣ್ಣ ಆದ ತಕ್ಷಣ ಬಿಟ್ಬಿಟ್ಟು ಹೋಗಿ ಪಾನಿಪುರಿ ಮಸಾಲ ಪುರಿ ತಿಂದರೆ ಬಾಡಿ ಕೊಲಾಪ್ಸ್ ಆಗಲ್ವಾ? ಹೌದೌದು. ಎವ್ರಿ ಡೇ ನೀವೇನು ಡೈಲಿ 7 ದಿವಸನೇ ಮಾಡಬೇಕಂತಲ್ಲ, ವಾರದಲ್ಲಿ 3 ದಿವಸ 2 ದಿವಸ ಮಾಡಿದ್ರೆ ನಿಮ್ಮ ಬಾಡಿ ಈಗೇನು ನಾರ್ಮಲ್ ಆಗಿರುತ್ತೆ. ಓಕೆನಾ? ಬಾಡಿ ಹೆಚ್ಚು ಕಮ್ಮಿ ಏನಾಗ್ತಾಯಿದೆ ಅಂದರೆ, ನಾನು ಜಿಮ್ ಮಾಡ್ತಾ ಇದ್ದೀನಿ, ಊಟದಲ್ಲಿ ಕಂಟ್ರೋಲ್ ಇರಬೇಕು ಅಂತಾರೆ. ಅದನ್ನು ಡಯಟ್ ಅಂತ ಹೇಳ್ತಾರೆ. ಡಯಟ್ ಅನ್ನೋ ತಕ್ಷಣ ಅದಕ್ಕೆ ಇದು ಅನ್ನ ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ ಇಲ್ಲ. ಡಯಟ್ ಅನ್ನೋದು ಊಟ ಸರಿ ಸಮಾಗಿ ತಿನ್ನಬೇಕು ಅಂತ ಇರೋದು. ಸೊ ಅದು ಏನಾಯ್ತು, ಈಗ ನೀವು ಒಂದು 10 kg ಇಳಿಸ್ಬಿಟ್ಟಿದ್ದು, ಅಪ್ಪ ನಾನು ಸಣ್ಣದೆ ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ ಯಾರೋ ಕರೀತಾರೆ ಅಂತ ಹೋಗ್ಬಿಟ್ಟು ಆ ಜಾಗದಲ್ಲಿ ತಿಂದರೆ ಈಗ ಬಾಡಿ ಕೊಲಾಪ್ಸ್ ಆಗ್ಬಿಡುತ್ತೆ. ಸೊ ಅದು ನ್ಯಾಚುರಲ್ಲೇ. ಈಗ ಯಾರೂ ಪರ್ಫೆಕ್ಟ್ ಇಲ್ಲ. ಆಫ್ಟರ್ ಈಗ ನೋಡಿ, ಎಲ್ಲನೇ ಒಂದು ಹಣ್ಣು ಕಾಯಿ ನಾಳೆ ಹಣ್ಣು ಆಗಬೇಕು, ಅದು ಕೊಳ್ತೋಗ್ಬೇಕು. ಬಟ್ ಅದು ನೀವು ಹೆಂಗೆ ಬಾಡಿನಷ್ಟೇ, ನೀವೊಂದು ಏಜ್ವರೆಗೂ ಹೆಲ್ತಿಯಾಗಿರಬೇಕು. ಯಂಗ್ಸ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ಬೇಗ ಫಿಟ್ ಆಗಿರಬೇಕು, ಆಫ್ ಟಿ ಶರ್ಟ್ ಹಾಕೊಂಡಿರಬೇಕು, ಹಂಗೆಯಿಂದ ಬರ್ತಾರೆ ವರ್ಕೌಟ್ ಮಾಡಿ. ಆಫ್ಟರ್ 30 ಏಜೆಲ್ಲ ಇದಾಗುತ್ತೆ. ಬಟ್ ಆ ಏಜಲ್ಲಿ ಏನಾಗ್ತದೆ, ಊಟ ಮಿಸ್ ಮಾಡಿಬಿಡ್ತಾರೆ, ಊಟ ಸರಿಯಾಗಿ ಮಾಡಲ್ಲ, ಕಂಟ್ರೋಲ್ ತಪ್ಪಿಬಿಡ್ತಾರೆ. ಈಗ ಜಿಮ್ ಅಂತ ನೀವು ಬಂದಾಗ ಗೂಗಲ್ ಇದೆ, ಇನ್ಸ್ಟಾಗ್ರಾಮ್ ಅದ್ರಲ್ಲಿ ಎಲ್ಲನೇ ನೀವು ತಿಳ್ಕೊಬೋದು. ಕಂಟಿನ್ಯೂಟಿ ಯಾರು ಮಾಡ್ತಾರೆ? ಓಕೆನಾ? ಈ ಕಂಟಿನ್ಯೂಟಿ 10 kg ಇಲ್ಲದ್ರೆ ನಾನು ಒಂದು 2 kg ಬಿಟ್ಟರೆ ನಾನು ಸಣ್ಣ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಹೋಗಿ ಚೆನ್ನಾಗಿ ತಿಂದರೆ ಬಾಡಿ ಅಪ್ ಆ್ಯಂಡ್ ಡೌನ್ ಬಂದೇ ಬರುತ್ತೆ. ಸರ್, ಇನ್ನೊಂದು, ಈಗ IT ಕಂಪ್ನಿ, MNC ಕಂಪ್ನಿ ಹೋಗೋರು, ಮತ್ತು ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು, ಇವ್ರಿಗೆಲ್ಲ ಫುಲ್ಲು ಕೆಲಸ ಮಾಡ್ತಾ ಇರ್ತಾರೆ. ಜಿಮ್ ಮಾಡೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ, ವರ್ಕೌಟ್ ಮಾಡೋದಕ್ಕೆ ಟೈಮ್ ಅಂತೂ ಇರಲ್ಲ. ಯಾವ ಥರ ಎಕ್ಸಸೈಸ್ ಮಾಡಬೇಕು, ಯಾವ ಟೈಮ್ ಅಂದರೆ ಈಗ ಟೈಮ್ ಅಂತೂ ಇರಲ್ಲ ಬಿಡಿ. ಟೈಮ್ ಅಂತೂ ಇರಲ್ಲ. ಎಕ್ಸಸೈಸ್ ಅನ್ನೋದು ನಾವು ಮಾಡೋ ಕೆಲಸದಲ್ಲೂ ಎಕ್ಸಸೈಸ್ ಇದೆ. ಈಗ ಸ್ವಿಗ್ಗಿ ಝೊಮ್ಯಾಟೊ ಅವರೆಲ್ಲ ಏನಂದರೆ ಅವ್ರು ರೋಡಲ್ಲಿ ಆ್ಯಕ್ಟಿವಿಟಿ ಆಗೇ ಇರ್ತಾರೆ. ಓಕೆನಾ? ಅವ್ರು ನೋಡಿ ಎಲ್ಲರೂ ಒಬ್ರೊಬ್ರು ಸಣ್ಣ ಇರ್ತಾರೆ, ಇನ್ನೊಂದು ಸ್ವಲ್ಪ ಜನ ದಪ್ಪ ಇರ್ತಾರೆ. ಯಾಕಂದರೆ ಆಲ್ಮೋಸ್ಟ್ ಅವ್ರು ಕರೆಕ್ಟ್ ಟೈಮ್ ಊಟನೇ ಸಿಗೋಲ್ಲ. ಅದರಿಂದ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಅವರು ಎಕ್ಸಸೈಸ್ ನಾರ್ಮಲಾಗಿ ಅವ್ರು ಬೈಕ್ ಎತ್ತೋದ್ರಿಂದ ಹೋಗಿ ಮೆಟ್ಲ ತಿಳಿಯೋದು ಅವ್ರಿಗೆ ಎಕ್ಸಸೈಸ್ ಆಗ್ಬಿಡುತ್ತೆ. ಕರೆಕ್ಟ್ ಟೈಮ್ ಕರೆಕ್ಟಾಗಿ ಊಟ ಮಾಡೋದೇ ಸಾಕು, ಅವ್ರು ಹೆಲ್ತಿಯಾಗಿರುತ್ತೆ. ಇನ್ನು IT ಪೀಪಲ್ ಎಲ್ಲ ಹೇಳ್ಬೇಕಂತಂದರೆ ಪಾಪ ಅವ್ರಿಗೆ ಇವ್ರಿಗಿಂತ ಅವರು ಅಷ್ಟು. ಬಟ್ ಅವ್ರ ಲೈಫಲ್ಲಿ 24 ಅವರು ಕೆಲಸ ಮಾಡ್ತಾ ಇರ್ತಾರೆ. ಹೌದು, ಕೂತಿ ಜಾಗದಲ್ಲೇ ನೋಡಿ, ಅವ್ರಿಗೆ ನೈಟ್ ಶಿಫ್ಟ್ ಕೂಡ ಇರುತ್ತೆ. ನಾನು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಕಸ್ಟಮರ್ ಒಬ್ಬರು ಇದ್ದರು ಮುಂಚೆ, ಅವರು ಬಂದು ಬ್ಯಾಂಕಲ್ಲಿ ಮ್ಯಾನೇಜರ್ ಅವ್ರಿಗೆ. ಓಕೆನಾ? ಅವ್ರು ಬ್ಯಾಂಕಲ್ಲೇ ದೊಡ್ಡ ಲೆವೆಲ್ ಹೋಗ್ಬೇಕಂದ್ರೆ ಅದಕ್ಕೆ ಏನೋ ಎಕ್ಸಾಮ್ ಎಲ್ಲ ಬರೆದು ಇಸ್ ಎ ಟಾಪ್. ಅವ್ರಿಗೆ ನೆಕ್ಕೆ ಹಿಂಗೆ ಎತ್ತಕ್ಕಾಗಲ್ಲ, ಕಂಪ್ಲೀಟ್ ಬಾಡಿ ಫುಲ್ ಮೊಬಿಲಿಟಿ ಹಿಂಗೆ ಇರುತ್ತೆ. ಅವ್ರ ನೆಕ್ಕು ಹಿಂಗೆ ಎತ್ತಕ್ಕೆ ಆಗಲ್ಲ, ಕಂಪ್ಲೀಟ್ ಮೊಬಿಲಿಟಿನೇ ಇಲ್ಲ. ಸೊ ಅದರಲ್ಲಿ ಆಮೇಲೆ ಅವ್ರದ್ದು ಏನೋ ಅದು ಮೆಡಿಕಲ್ ಹಿಸ್ಟ್ರಿ ಕೇಳಿದ್ರೆ ಅದೊಂಥರ ಕಾಯಿಲೆ, ಅದು ವೈರಸ್. ಇದೆಲ್ಲ ನಾವು ಕೇಳೇ ಪಟ್ಟಿಲ್ಲ ಈ ಥರ ಕಾಯಿಲೆ. ಸೊ ಕಂಪ್ಲೀಟ್ ಆ ಒಂದು ಮೊಬಿಲಿಟಿ ಏನೋ ಬರೋಕ್ಕೇ ಒಂದು ಇಂಜೆಕ್ಷನ್ 50,000 60,000 ಯು ಕ್ಯಾನ್ ಟೇಕ್ ದ ಮೆಡಿಸಿನ್ಸ್. ನನ್ನ ಇನ್ನೊಬ್ಬನು ಇದ್ದಾನೆ, ಅದೇ ಥರ ಪೋಸ್ಟರ್ ಇದೆ. ಅವ್ರ ಕೈಲಿ ನೆಕ್ಕಿಂಗ್ ಎತ್ತಕ್ಕಾಗಲ್ಲ.
ಬಾಡಿ ಬೆಂಡ್ ಮಾಡೋಕ್ಕಾಗಲ್ಲ, ಇದಾಗಲ್ಲ. ಓಕೆನಾ? ಸೊ ಏನಂದರೆ ಈ ಥರದಲ್ಲಿ ಕಂಪ್ಲೀಟ್ ಆ ಬ್ರೈನ್ನ ವರ್ಕ್ ಮಾಡಿ ಕೆನ್ ಸ್ಟಕ್ ಆಗಿಬಿಟ್ಟಿದ್ದಾರೆ. ಓಕೆ, ಲೋವರ್ ಬ್ಯಾಕ್ ಪೇಯ್ನು, ಆಮೇಲೆ ಸ್ಟ್ರೆಸ್ಸು ಎಲ್ಲನೇ. ಸಿ ಎಲ್ಲರೂ ಇರುತ್ತೆ ಇವಾಗ ಇರೋ ಜನ್ರಸ್, ಎಲ್ಲರೂ 24 ಅವರ್ ಬಿಸಿ, ಊಟಕ್ಕೆ ಟೈಮ್ ಇಲ್ಲ. ಈಗ ನೋಡಿ, ಊಟಕ್ಕೆ ಟೈಮ್ ಅಂದರೆ ಹೆಲ್ತಿ ಊಟ ತಿನ್ನಲ್ಲ. ಓಕೆ, ಅದರಿಂದ ಏನಾಗುತ್ತೆ, ಒಂದು ಏಜ್ ಆದಮೇಲೆ ಫುಲ್ ಕೊಲಾಪ್ಸ್. ಅದರಿಂದ ಯಾರಿಗೆ ಲಾಭ? ಮೆಡಿಕಲ್ ಅವ್ರಿಗೆ ಲಾಭ, ಡಾಕ್ಟರ್ ಅವ್ರಿಗೆ ಲಾಭ. ಓಕೆ, ಸೊ ಬೇಸಿಕ್ ಎಕ್ಸಸೈಸ್ ಮಾಡಿದ್ರೆ ಸಾಕು. ಓಕೆನಾ? ಆದಷ್ಟು ಟ್ರೈ ಮಾಡಬೇಕು. ವಾರದಲ್ಲಿ 3 ದಿವಸ 2 ದಿವಸ ಅಕ್ಕಪಕ್ಕ ಜಿಮ್ ಇರುತ್ತೆ. ಓಕೆ, ಅದನ್ನ ಹೋಗಿ ನೋಡಿ, ಅವ್ರಿಗೆ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ, ಆ 2 ದಿನ ವರ್ಕೌಟ್ ಮಾಡಿದ್ರೆ ಸಾಕು. 3 ದಿನ ಅಂದ್ರೆ ಸಾಕು, 2 ದಿನ ಟ್ರೈನರ್ನ ಕೇಳಿದ್ರೆ ಅದಕ್ಕೆ ಬೇಸಿಕ್ಕಾಗಿ ಹೇಳ್ಕೊಟ್ಬಿಡ್ತಾರೆ. ಅವ್ರ ಫಸ್ಟ್ ಅವ್ರನ್ನ ಫಿಟ್ನೆಸ್ ಟೆಸ್ಟ್ ತೊಗೊತಾರೆ. ಈಗ ನಾವೇನಂದ್ರೆ ಫಸ್ಟ್ ಅವ್ರ ಮೆಡಿಕಲ್ ಹಿಸ್ಟ್ರಿ ಕೇಳ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಅವ್ರಿಗೆ ಏನು ಸರ್ ನನಗೆ 2 ದಿವಸ ನನಗೆ ಟೈಮೇ ಇಲ್ಲ ಅಂದರೆ ನಾವು ಬೇಸಿಕ್ ಏನೋ ಮಾಡಬೇಕಂದ್ರೆ ಮನೇಲೇ ಹೇಳ್ಕೊಡ್ತೀವಿ. ಇನ್ನೊಂದು ನನಗೆ ಆ್ಯಕ್ಚುಲಿ ಇದು ತುಂಬ ಡೌಟ್ ಇದೆ, ಯಾಕಂದರೆ ನಾನು ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಜಿಮ್ ವಿಡಿಯೋಸ್ ಎಲ್ಲ ನೋಡಿದಾಗ ಕೆಲವರು ಹೆವಿ ವೆಯ್ಟ್ ಎತ್ತಕ್ಕೆ ಹೋಗ್ತಾರೆ, ಕೈ ಫ್ರ್ಯಾಕ್ಚರ್ ಆಗೋದು. ಕೆಲವು ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಅದು ಹಿಂಗೆ ಇದು ಮಾಡ್ತಾರಲ್ಲ, ಹಿಂಗೆ ಮಾಡುವಾಗ ಹಿಂಗೆ ಇದು ಇಷ್ಟು ಓಪನ್ ಆಗೋಯ್ತು. ಅದೆಲ್ಲ ಈಗೋ ವರ್ಕೌಟ್ ಸರ್, ಅದೆಲ್ಲ ಸುಮ್ಮನೆ ಅವ್ರಿಗೆ ಅದೆಲ್ಲ ಸೈಕೋ ನನ್ನ ಮಕ್ಕಳು ಮಾಡೋದು. ಆ ಥರ ಎಲ್ಲ ಮಾಡಬಾರ್ದು ಸರ್. ಅದೇ ಹೇಳೋದು, ಯಾವುದೋ ಯೂಟ್ಯೂಬ್ ಮಾಡ್ಕೊಂಡಿದ್ದಾಗ ಟ್ರೈನರ್ ಏನಿದೆ ಟ್ರೈನರ್ ಅಂತ. ನಾವು ಆ ಕಾಲದಲ್ಲಿ ಹಂಗಲ್ಲ. ನಮಗೆ 1 ತಿಂಗಳು 2 ತಿಂಗಳೆಲ್ಲ ಬರೀ ಪುಷಪ್ಸು ಡಬಲ್ ಬರೇ ಹೊಡಿತು, ಆಮೇಲೆ ಮಿಷಿನ್ಗೆಲ್ಲ ಕೊಟ್ಟರು. ಈ ಕಾಲದಲ್ಲಿ ಸ್ಟೂಡೆಂಟು ಹಂಗೆ ಕಾಯಲ್ಲ. ಟ್ರೈನರ್ ಅಂತ ನಾವು ಮರ್ಯಾದೆ ಕೊಡೋಲ್ಲ. ನಾವು ನೋಡಿ ಸರ್, ನಾನು ಯೂಟ್ಯೂಬಲ್ಲಿ ವರ್ಕೌಟ್ ಇದೆ, ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾರೆ. ಅದು ಹೋದಾಗಿಂದ ಈಗ ಇದರಲ್ಲಿ ವರ್ಕೌಟ್ ಮಾಡಿ ಆ ಥರ ಇಂಜುರಿ ಮಾಡ್ಕೊತಾರೆ. ಜಿಮ್ ಅಂದರೆ ನೀವೇನು ಹೇಳ್ತಾ ಇದ್ದೇನೆ, ಈ ರೀಲ್ಸ್, ಇನ್ಸ್ಟಾಗ್ರಾಮ್ ಇದನ್ನೆಲ್ಲ ನೋಡಿಕೊಂಡು ಟ್ರೈ ಮಾಡಬಾರ್ದು. ಯಾರೋ 4 ಜನ ಏನೋ ಎತ್ತುತ್ತಾರೆ ಅಂತ ಇರ್ಬೋದು, ಕೇಳಬೇಕು, ಅದನ್ನು ತೋರಿಸಿ. ಇವಾಗ ವಿಡಿಯೋ ಬಂದು ಈಗ ಆ ಥರ ಮಾಡೋಲ್ಲ, ಬೇರೆ ಯಂಗ್ಸ್ಟರ್ಸ್ಗಳೇ ಇರ್ತಾರೆ. ಹೌದು, ಈಗ ಆ ಥರ ಏನೋ ಅಂತ ಅಡ್ವಾನ್ಸ್ ವರ್ಕೌಟ್ ಇರುತ್ತೆ. ಅದನ್ನು ನಿಮ್ಗೆ ಏನಾಯ್ತಾರೆ, ಪಕ್ಕದಲ್ಲೇ ಇರ್ತಾರೆ, ಟ್ರೈನರ್ಸ್ ಇರ್ತಾರೆ. ಸರ್ ಇದು ಏನು ಸರ್ ವರ್ಕೌಟ್ ಅಂತ ಕೇಳಿದ್ರೆ ಅವ್ನ ಕ್ವಶನ್ಗೆ ಆನ್ಸರ್ ಹೇಳ್ಬಿಡ್ತಾರೆ. ಇದು ನೀನು ಮಾಡಬೇಕಾ ಮಾಡಬಾರ್ದ, ಅದಕ್ಕೂ ಮೀರಿ ಮಾಡಿದ್ರೆ ಅವ್ರು ಹಣೆ ಬರಾನೆ. ಈ ಪ್ರೋಟೀನ್ ಪೌಡರ್ಸ್ ಎಲ್ಲ ತೊಗೊತಾರೆ. ಈಗ ಕೆಲವರು ಬಾಡಿ ಬಿಲ್ಡ್ ಮಾಡಬೇಕು, ಚಾಂಪಿಯನ್ ಆಗಬೇಕು, ಪ್ರೋಟೀನ್ ಪೌಡರ್ ತೊಗೊಬೇಕು ಅಂತ ಇರ್ತಾರೆ. ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದರಲ್ಲಿ ಸೈಡ್ ಎಫೆಕ್ಟ್ ಇದ್ದರೆ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಸೊ ನಾನು ಸಜೆಷನ್ ಏನಂದರೆ, ಈಗ ಬಾಡಿ ಬಿಲ್ಡಿಂಗ್ ಹೋಗ್ಬೇಕಂತಂದಾಗ ಏನಾಗುತ್ತೆ, ಸೊ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಬಂದೆ, ನ್ಯೂಟ್ರಿಷನ್ಸ್ ಎಲ್ಲ ತೊಗೊಳ್ಳೇಬೇಕಾಗುತ್ತೆ. ಸೊ ಆವಾಗಲೇ ಅದನ್ನು ಅಚೀವ್ಮೆಂಟ್ ಆಗುತ್ತೆ. ಸೊ ಬಾಡಿ ಬಿಲ್ಡಿಂಗ್ ಅಂದರೆ ಟಫ್. ಓಕೆ, ಸೊ ಅದರಿಂದ ಏನಾಗುತ್ತೆ, ಅದು ಇರುತ್ತೆ. ಬಟ್ ನಿಮ್ಮ ಲೈಫ್ ಪ್ರೊಫೆಷ್ನಲ್ ಏನಿದೆ ಅಂದಾಗ, ನಿಮ್ಮ ಪ್ರೋಟೀನ್ ಲೆವೆಲ್ ಕಮ್ಮಿ ಇದ್ದಾಗ, ನಿಮ್ಮ ಪಕ್ಕದಲ್ಲಿರೋ ಯಾರೋ ಟ್ರೈನರ್ಸ್ ಕನ್ಸಲ್ಟ್ ಕರೆಕ್ಟಾಗಿ ಮಾತಾಡಿಕೊಂಡು, ಸೊ ಯು ಕ್ಯಾನ್ ಟೇಕ್ ಸಪ್ಲಿಮೆಂಟ್ಸ್. ವೇ ಪ್ರೋಟೀನ್ ಅಂತ ಇದೆ, ಅದೆಲ್ಲ ತೊಗೊಬೋದು. ಓಕೆ, ಆದರೆ ನೀವು ಬಾಡಿ ಬಿಲ್ಡಿಂಗೇ ಆಗಬೇಕಂತ ಅದೊಂದು ಪ್ರೋಗ್ರೆಸ್ ಇದೆ. ಸೊ ಈಗ ನೀವು ಎಕ್ಸಾಮ್ ಓದಬೇಕೇ ನಿಮ್ಗೆ ಒಂದು ಸಪ್ಲಿಮೆಂಟ್ ಅಂತ ಒಂದು ಬರುತ್ತೆ, ಆ ಪೇಪರ್ ಹೆಂಗೆ ಓದ್ಕೊಂತೀವಿ ಅದೇ ಥರನೇ ಬಾಡಿ ಬಿಲ್ಡಿಂಗ್ ಅಷ್ಟೇ. ಸೊ ನನಗೆ ಅದು ಸಾಲ್ಟ್ ಎಲ್ಲ ತಿನ್ನೋಕ್ಕೆ ಟೈಮ್ ಇಲ್ಲ ಅಂದರೆ ಐ ವಿಲ್ ಸಜೆಷನ್ ಫಾರ್ ಸಪ್ಲಿಮೆಂಟ್ ಹೇಳ್ತೀನಿ. ಆ ವೇ ಪ್ರೋಟೀನ್ ನಾನು ಹೇಳಿದಾಗ ನಾನು ಹೇಳ್ತೀನಿ, ಮೇಡಮ್ ನಿಮಗೆ ಎನಿಬಡಿ ಪರ್ಸನಲ್ ಡಾಕ್ಟರ್ ಇದ್ದರೆ ನೀವು ಅವ್ರ ಹತ್ರ ಕನ್ಸಲ್ಟೆಂಟ್ ಮಾಡಿಕೊಂಡು ನೀವು ತೊಗೊಳ್ಳಿ. ಈ ಥರ ನಾವು ಅವ್ರಿಗೆ ಬಿಟ್ಬಿಡ್ತೀವಿ. ಯಾಕಂದರೆ ಇವಾಗ ಗೂಗಲ್ ಇದೆ, ಯೂಟ್ಯೂಬ್ ಇದೆ, ಎಲ್ಲ ಡೀಟೇಲ್ಸ್ ನಿಮ್ಗೆ ಅದರಲ್ಲೇ ಬಂದ್ಬಿಡುತ್ತೆ. ಸೊ ನಮ್ಮ ಸಜೆಷನ್ ಪ್ರಕಾರ ಏನಂದರೆ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಸೈಡ್ ಎಫೆಕ್ಟ್ ನೆಗೆಟಿವ್ ಪಾಸಿಟಿವ್ ಇದೆ. ಓಕೆನಾ? ಅದೆಲ್ಲ ಏನಿಲ್ಲ. ಈಗ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಸರ್? ಬಾಡಿ ಬಿಲ್ಡಿಂಗ್ ಅನ್ನೋದೇ ಒಂದು ಆನೆಗೆ ಊಟ ಹಾಕೋದಂಗೆ ಸರ್. ಅದೆಲ್ಲ ಅದು ಏನಂದರೆ, ಇವಾಗ ಕಾಂಪಿಟೇಷನ್ ನೀವು ರಿಜಿಸ್ಟ್ರೇಷನ್ ಆಗೋಕ್ಕೂ ಇದು ದುಡ್ಡು ಕೊಡಬೇಕು, ಆ ಥರ ಎಲ್ಲ ಇರುತ್ತೆ. ಬಟ್ ಬಾಡಿ ಬಿಲ್ಡಿಂಗ್ ಅನ್ನೋದು ತುಂಬ ಕಷ್ಟ. ಈಗ ನೋಡಿ, ನಮ್ಮ ಜೊತೆಲಿ ನಮ್ಮ ಫ್ರೆಂಡೇ ಈಗ ಹೈದ್ರಾಬಾದ್ ಕಾಂಪಿಟೇಷನು ಸಾಲ ಮಾಡಿ 2 ಲಕ್ಷ ಮಾಡ್ಕೊಂಡು ಸೆಕೆಂಡ್ ಪ್ರೈಸ್ ಹೊಡ್ಕೊಂಬಂದೆ. ಸೊ ಆ ಥರ ಖರ್ಚಾಗಿದೆ. ವೇ ಪ್ರೋಟೀನ್ಗೆ ಇವಾಗೆಲ್ಲ ಬರೋ 6,000-7,000 ಇದೆ. ಈಗ ನಿಮ್ಮ ಮೊಟ್ಟೆ ರೇಟೇ ಗೊತ್ತಲ್ವ, ಮೊಟ್ಟೆ ರೇಟ್ ಎಲ್ಲ ಇರುತ್ತೆ. ಸೊ ಅದೊಂದು ಪ್ಯಾಷನ್ ಸರ್. ನಾವು ಅಲ್ಲಿ ಸೋಲ್ತೀವೋ ಗೆಲ್ತೀವೋ, ಆ ಸ್ಟೇಜ್ ಹತ್ತಬೇಕಂದ್ರೆ ಒಬ್ಬೊಬ್ಬ ಟ್ರೈನರ್ಸು ಎಲ್ಲರೂ ಆಸೆ ಪಡೋದೇ ಅದೇ, ಹೊಡಿಬೇಕಂದ್ರೆ. ಆ ಬಾಡಿ ಬಿಲ್ಡಿಂಗಲ್ಲಿ ಕೂಡ ನಮ್ಗೆ ಏನೂ ಸಿಗೋಲ್ಲ. ಬಟ್ ಇನ್ನು ಒಂದು ತೃಪ್ತಿಗೇ ಆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಗುತ್ತೆ ಸರ್. 2 ಲಕ್ಷ ಆಗುತ್ತೆ, 3 ಲಕ್ಷ ಆಗುತ್ತೆ, ಡಿಪೆಂಡ್ ಅದು ಜಿಮ್ಮಲ್ಲಿ. ಈಗ ನೋಡಿ, ನಮ್ಮ ಸೀನಿಯರ್ಸ್ ಒಬ್ಬೊಬ್ರು ಸೀನಿಯರ್ಸ್ ಇರ್ತಾರೆ. ಈಗ ನಾವೆಲ್ಲ ಹಂಗೇನೆ ಬಾಡಿ ಬಿಲ್ಡಿಂಗ್ ಹೋಗ್ಬೇಕಂದ್ರೆ ಬಂದಿದ್ದು. ಈಗ ನಾನು ಮಿಡಿಲ್ ಕ್ಲಾಸು, ನನಗೆ ಅಷ್ಟು ಖರ್ಚು ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಆಗದೆ ಇರೋದನ್ನ ಇನ್ನೊಬ್ಬರನ್ನ ರೆಡಿ ಮಾಡೋಕ್ಕೆ ನಾನು ಟ್ರೈನರಾಗಿ ಜಾಯ್ನ್ ಆಗಿದೆ. ಸೊ ಆ ಥರ ಒಬ್ಬೊಬ್ಬರು ಒಂದು ಫೀಲ್ಡಲ್ಲಿ ಇರುತ್ತೆ. ಸೊ ಆಗುತ್ತೆ ಸರ್. ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಇವಾಗ ನಮ್ಮ ಮಿಸ್ಟರ್ ಕರ್ನಾಟಕ ಆ ಥರ ಸ್ಟೇಟಲ್ಲೆಲ್ಲ ಮಾಡ್ತಾರೆ. ಹಾರ್ಡ್ ವರ್ಕು ಅಷ್ಟೇ ಇರುತ್ತೆ. ಹಾರ್ಡ್ ವರ್ಕು ಏನು ತಿಂದ್ಬಿಟ್ರೆ ಮಾತ್ರ ಬರೋಲ್ಲ. ಆ ನೋವು ತಡ್ಕೊಬೇಕು. ಒಂದು ಸಲ ಲೆಗ್ಸ್ ವರ್ಕೌಟ್ ಎಲ್ಲ ಮಾಡಿಬಿಟ್ಟೆ ನಮ್ಮ ಎದೆಲೆಕ್ಕಲ್ಲ. ಅದರಿಂದ ಪ್ಯಾಷನ್. ಎಲ್ಲ ಸ್ಪೋರ್ಟ್ಸ್ಗಿಂತ ಬಾಡಿ ಬಿಲ್ಡಿಂಗ್ ಸ್ಪೋರ್ಟ್ಸು ತುಂಬ ಕಷ್ಟ ಇದೆ. ಓಕೆ, ತುಂಬ ಥ್ಯಾಂಕ್ಸ್ ಸರ್. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮ್ಮಿಂದ. ತುಂಬ ಥ್ಯಾಂಕ್ ಯು. ಓಕೆ, ಎಲ್ರಿಗೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಮುಂದಿನ ಕಂಟೆಂಟು ಯಾವುದಾದ್ರು ಇನ್ನೂ ಡಿಫ್ರೆಂಟಾಗಿ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.